ಸ್ನೇಹಿತರೆ ನಮಸ್ಕಾರ. ಸ್ಪೋರ್ಟ್ಸ್ ಮೇಲ್ಗೆ ಸ್ವಾಗತ. ನಾನು ಸೋಮಶೇಖರ್ ಪಡುಕೆರೆ. ಸ್ನೇಹಿತರೆ, ಕೋಳಿಪಡೆ ಬಗ್ಗೆ ಬಹಳ ಚರ್ಚೆ ನಡೀತಾ ಇದೆ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ನಡಿಬೇಕಾದದ್ದು ಅಥವಾ ನಡಿಬಾರ್ದು ಎನ್ನುವುದನ್ನು ಜನರು ತೀರ್ಮಾನ ಮಾಡ್ತಾರೆ. ಆದರೆ ಆ ಬಗ್ಗೆ ಒಂದಿಷ್ಟು ಚಿಕ್ಕ ಮಾಹಿತಿಯನ್ನು ನಾನು ನಿಮಗೆ ನೀಡಲಿಕ್ಕೆ ಇಷ್ಟಪಡ್ತೀನಿ. ಸಿಂಧು ಕಣಿವೆ ನಾಗರಿಕತೆಯಿಂದ ಹುಟ್ಟಿಕೊಂಡಂಥ ಈ ಕೋಳಿಪಡೆ ಇವತ್ತಿನವರೆಗೂ ಜೀವಂತವಾಗಿ ಉಳಿಸಿಕೊಂಡಂಥ ಒಂದು ರಕ್ತ ಕ್ರೀಡೆಯಾಗಿದೆ. ಯಾಕಂತೇಳಿ ಅದರಲ್ಲಿ ಕೋಳಿಪಡೆ ಅಂತ ಹೇಳಿದರೆ ಅಲ್ಲಿ ಕೋಳಿಯ ರಕ್ತ ಬಂದೇ ಬರ್ತದೆ. ಸೊ ಅದನ್ನು ರಕ್ತ ಕ್ರೀಡೆ ಎಂಬುದಾಗಿ ಕರೀತಾರೆ. ರಕ್ತ ಕ್ರೀಡೆಗಳಲ್ಲಿ ಕೂಡ ಅದು ಒಂದು. ಸಾಮಾನ್ಯವಾಗಿ ಇದು ಮನೋರಂಜನೆಗಾಗಿ ಹುಟ್ಟಿಕೊಂಡಂಥ ಒಂದು ಕ್ರೀಡೆ. ಇದು ಯಾವುದೇ ಆಹಾರಕ್ಕಾಗಿ ಹುಟ್ಟಿಕೊಂಡಂಥ ಕ್ರೀಡೆಯಲ್ಲ, ಮನೋರಂಜನೆಗಾಗಿ ಹುಟ್ಟಿಕೊಂಡಂಥ ಕ್ರೀಡೆ. ಚೀನಾ, ಭಾರತ, ಪರ್ಷಿಯಾ ಮತ್ತು ಪೌರಾತ್ಯ ರಾಷ್ಟ್ರಗಳಲ್ಲಿ ಈ ಕ್ರೀಡೆ ಭಾಳ ಜನಪ್ರಿಯವಾಗಿತ್ತು. ಚೀನಾದಲ್ಲಿ ಕ್ರಿಸ್ತಪೂರ್ವ 517ರಲ್ಲಿ ಮೊದಲ ಬಾರಿಗೆ ಕೋಳಿಪಡೆ ನಡೆಯಿತು. ಆನಂತರ ಸೌತ್ ಈಸ್ಟ್ ಏಷ್ಯಾದಲ್ಲಿ ಕೂಡ ಇದನ್ನು ಪೂಜೆಯಾಗಿ, ಒಂದು ಧಾರ್ಮಿಕ ಪ್ರಕ್ರಿಯೆಯಾಗಿ ಇದನ್ನು ಇವತ್ತಿಗೂ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದರ ಹಿಂದೆ ನಮ್ಮ ಧಾರ್ಮಿಕ ನಂಬಿಕೆಗಳು ಕೂಡ ಇರ್ತವೆ. ಕೇವಲ ಆ ನಂತರ ಜೂಜಾಗಿ ಕನ್ವರ್ಟ್ ಆದ ನಂತರ ಕೋಳಿಪಡೆ ಮೇಲೆ ಪೊಲೀಸರು ದಾಳಿ ಮಾಡೋದು. 1960ರಲ್ಲಿ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ನಿಷೇಧ ಮಾಡ್ತದೆ. ಅದೇ ರೀತಿ 1960ರಲ್ಲಿ ಪಾಕಿಸ್ತಾನದಲ್ಲಿ ಕೂಡ ಇದು ನಿಷೇಧ ಆಗ್ತದೆ. ಯಾಕಂತೇಳಿದರೆ ಪಾಕಿಸ್ತಾನದಲ್ಲಿ ಇದು ಅತ್ಯಂತ ಜನಪ್ರಿಯ ಕ್ರೀಡೆಯಾಗಿದೆ. ಇವತ್ತಿಗೂ ಕೂಡ ಈ ಕೋಳಿಪಡೆ ಎಂಬುದು ನಿಯಮ ಉಲ್ಲಂಘಿಸಿ ಇವತ್ತಿಗೂ ನಡ್ಕೊಂಡು ಬಂದಿದೆ. ನೋಡಿ, ಇವತ್ತಿಗೂ ಕೂಡ ಈಗ ನಮ್ಮೂರಿನಲ್ಲಿ ನಡೀತದೆ. ಆದರೆ ಕೆಲವೊಮ್ಮೆ ಪೊಲೀಸರು ದಾಳಿ ಮಾಡ್ತಾರೆ. ದಾಳಿ ಮಾಡಿ ಕೋಳಿ ಮಾತ್ರ ಉಳ್ಕೊಳ್ತದೆ. ಕೆಲವರು ಕೋಳಿ ಇಟ್ಕೊಂಡೇ ಓಡ್ತಾರೆ, ಕೆಲವರು ಕೋಳಿ ಬಿಟ್ಟು ಓಡ್ತಾರೆ. ಸೊ ಇದೊಂದು ಸಾಂಪ್ರದಾಯಿಕ ಕ್ರೀಡೆಯಾಗಿದೆ. ಬಟ್ ಅದನ್ನು ಬೆಟ್ಟಿಂಗ್ ಮಾಡಿದಾಗ ಅದಕ್ಕೆ ನಿಷೇಧ ಹೇರಬೇಕಾದಂಥ ಅದೇ ರೀತಿ ಪ್ರಾಣಿ ಹಿಂಸೆ ಆಧಾರದ ಮೇಲೂ ಕೂಡ ನಿಷೇಧವನ್ನು ಹೇರಬೇಕಾಯಿತು. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಇಲ್ಲೆಲ್ಲ ಈ ಕೋಳಿಪಡೆ ಕ್ರೀಡೆ ಹೆಚ್ಚು ಜನಪ್ರಿಯವಾಗಿದೆ ಮತ್ತು ಅಪಾರ ಪ್ರಮಾಣದಲ್ಲಿ ಬೆಟ್ಟಿಂಗ್ ಕೂಡ ನಡೀತಾ ಇದೆ. ಇಂಡೋನೇಷ್ಯಾ, ಫಿಲಿಪೈನ್ಸ್ಗಳಲ್ಲಿ ಇದು ಅತ್ಯಂತ ಜನಪ್ರಿಯ ಕ್ರೀಡೆಯಾಗಿದೆ. ಇದು ಕೂಡ ಅಲ್ಲಿಯ ಸಾಂಪ್ರದಾಯಿಕ ಕ್ರೀಡೆಯಾಗಿದೆ, ಅಲ್ಲಿ ನಂಬಿಕೆ ಕ್ರೀಡೆಯಾಗಿದೆ. ಅದೇ ಕೂಡ ದೇವರ ನಂಬಿಕೆಗಳಲ್ಲಿ ಕೂಡ ಇದನ್ನು ಈ ಹಬ್ಬ ಹರಿದಿನಗಳಲ್ಲಿ ಕೂಡ ಈ ಕ್ರೀಡೆಯನ್ನು ಆಡ್ತಾರೆ. ಅರ್ಜೆಂಟೈನಾ, ಆಸ್ಟ್ರಿಯಾ, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಈ ಕೋಳಿಪಡೆ ಎಂಬುದು ಇದೆ. ಆದರೆ ಅವರು ತಮ್ಮ ಕಾನೂನುಗಳಿಗೆ ಅನುಗುಣವಾಗಿ ಅದಕ್ಕೊಂದು ಕಾನೂನನ್ನು ರೂಪಿಸಿಕೊಂಡು ಅವರು ಆಡ್ತಾ ಇದ್ದಾರೆ. ಆ ದೇಶಗಳಲ್ಲಿ ಆಡ್ತಾ ಇದ್ದಾರೆ. ಅನೇಕ ರಾಷ್ಟ್ರಗಳಲ್ಲಿ ಇದು ನಿಷೇಧ ಕೂಡ ಆಗಿದೆ. ಕೆಲವು ದೇಶಗಳಲ್ಲಿ ಅದೊಂದು ಸಾಂಪ್ರದಾಯಿಕ ಕ್ರೀಡೆಯಾಗಿ ಅದು ಉಳಿದುಕೊಂಡಿದೆ. ನೆದರ್ಲೆಂಡ್ಸ್ನಲ್ಲಿ ನೀವು ಕೋಳಿಪಡೆ ಆಡುತ್ತಿರೋದು ಸಿಕ್ಕಿಬಿದ್ದರೆ ಆಲ್ಮೋಸ್ಟ್ 20 ಲಕ್ಷದವರೆಗೆ ದಂಡ ತೆರಬೇಕಾಗ್ತದೆ. ಇನ್ನು ಕೋಳಿಪಡೆ ಅನ್ನೋದು ಅಷ್ಟೊಂದು ಹಗುರವಾಗಿ ನೀವು ಪರಿಗಣಿಸಬೇಕಾಗಿಲ್ಲ. ಇದರಿಂದ ಬಿಸ್ನೆಸ್ ಕೂಡ ನಡೀತದೆ. ಅನೇಕ ಜನರು ಕರ್ನಾಟಕದಿಂದ ಆಂಧ್ರ, ತಮಿಳುನಾಡಿಗೆ ಹೋಗಿ ಸುಮಾರು 20-30 ಸಾವಿರ ಬೆಲೆ ಬಾಳುವ ಕೋಳಿಗಳನ್ನು ತಂದು ಇಲ್ಲಿ ವ್ಯಾಪಾರ ಮಾಡ್ತಾರೆ. ಇದರಿಂದ ಕೆಲವೊಂದು ಆರ್ಥಿಕ ವ್ಯವಸ್ಥೆ ಕೂಡ ಸುಧಾರಣೆ ಆಗ್ತದೆ. ಇದು ಕೋಳಿಪಡೆದು ವಿಶ್ವಕಪ್ ಕೂಡ ನಡೀತಾ ಇದೆ. ಮನಿಲಾದಲ್ಲಿ ಈ ಬಾರಿ ವಿಶ್ವಕಪ್ ನಡೀತಿತ್ತು. ಫಿಲಿಪೈನ್ಸ್, ಇಂಡೋನೇಷ್ಯಾ, ವಿಯೆಟ್ನಾಂ, ಕ್ಯೂಬಾ ಇಲ್ಲೆಲ್ಲ ಕೋಳಿಪಡೆ ವಿಶ್ವಕಪ್ ನಡೀತದೆ. ಅದೇ ರೀತಿಯಲ್ಲಿ ಸ್ಟೇಡಿಯಂಗಳು ಕೂಡ ಇವೆ. ಕೋಳಿಪಡೆಗಾಗಿ ನಡೆಸಲಿಕ್ಕಾಗಿಯೇ ಸ್ಟೇಡಿಯಂಗಳು ಕೂಡ ಇವೆ. ಆದ್ದರಿಂದ ಇದನ್ನು ಪೊಲಿಟಿಕಲೈಸ್ ಮಾಡದೆ, ಈ ಕ್ರೀಡೆಯನ್ನು ಒಂದು ರಾಜಕೀಯ ಲಾಭಕ್ಕೋಸ್ಕರವಾಗಿ ಎನ್ಕ್ಯಾಶ್ ಮಾಡದೆ, ಅದನ್ನು ಉಳಿಸಿಕೊಳ್ಳುವ ಬಗ್ಗೆ ಅಥವಾ ಅದನ್ನು ಬೆಟ್ಟಿಂಗ್ ಇಲ್ಲದೆ, ಜೂಜು ಇಲ್ಲದೆ ನಡೆಸುವ ಬಗ್ಗೆ ಜನಪ್ರತಿನಿಧಿಗಳು ಯೋಚನೆ ಮಾಡಬೇಕೇ ವಿನಃ ಅದು ಅವರು ಬೇಡ ಅಂತ ಹೇಳಿದ್ರು, ಇವರು ನಿಲ್ಲಿಸಿದ್ರು, ಹಾಗೀಗಂತ ಅದನ್ನು ಬೆಳೆಸುವುದರಲ್ಲಿ ಅರ್ಥವಿಲ್ಲ. ಕೋಳಿಪಡೆಯ ಹೆಸರೇಳಿಕೊಂಡು ರಾಜಕೀಯ ನಡೆಸುವುದು ಸೂಕ್ತವಲ್ಲ. ಈ ಕ್ರೀಡೆಯನ್ನು ಬೆಟ್ಟಿಂಗ್ ಇಲ್ಲದೆ ನಡೆಸುವ ಬಗ್ಗೆ ಯೋಚನೆ ಮಾಡಬೇಕು. ಈ ಕ್ರೀಡೆಯನ್ನು ಉಳಿಸ್ಕೊಂಡು ಹೋಗಬೇಕು. ರಾಜಕೀಯ ದ್ವೇಷವನ್ನು ಇಲ್ಲಿಗೆ ಬಿಟ್ಟು ಈ ಕ್ರೀಡೆಗೆ ಒಂದು ಸಾರ್ವಜನಿಕ ವಲಯದಲ್ಲಿ ಒಂದು ಗೌರವ ತರುವಂಥ ಕೆಲಸವನ್ನು ಮಾಡಬೇಕೇ ವಿನಃ ಅದನ್ನು ಬೆಳೆಸಿಕೊಂಡು, ಅದರ ದ್ವೇಷವನ್ನು ಬೆಳೆಸಿಕೊಂಡು ರಾಜಕೀಯದ ಲಾಭ ಪಡೆಯುವಂಥದ್ದನ್ನು ಮಾಡಬಾರ್ದು. ಹಾಗಿದ್ದಲ್ಲಿ ಮಾತ್ರ ಈ ಕೋಳಿಪಡೆ ಸಿಂಧೂ ಕಣಿವೆ ನಾಗರಿಕತೆಯಿಂದ ಹುಟ್ಟಿಕೊಂಡಂಥ ಕೋಳಿಪಡೆ ಇವತ್ತಿನವರೆಗೂ ಬೆಳೆಯಲು ಮುಂದೆ
ಜೀವಂತವಾಗಿ ಇರಲು ಸಾಧ್ಯವಾಗ್ತದೆ. ಧನ್ಯವಾದಗಳು.